ಉಪಮುಖ್ಯಮಂತ್ರಿಗಳು ಡಾಕ್ಟರ್ ಪರಮೇಶ್ವರ್ ಅವರು ಕೆಲವು ವಿಚಾರವನ್ನು ತಮ್ಮ ಗಮನ ಸೆಳೆದಿದ್ದಾರೆ. ಈಗ ತಾನೇ ನಾನು ಸುಮಾರು 2 ಗಂಟೆಗೂ ಹೆಚ್ಚು ಕ್ಯಾಬಿನೆಟ್ ನೂತನ ಸದಸ್ಯರನ್ನ ಚರ್ಚೆ ಮಾಡಿ ಅವರಿಗೆ ಮಾರ್ಗದರ್ಶನವನ್ನು ಕೊಟ್ಟಿದ್ದೇನೆ. ಇವತ್ತು ಸುಮಾರು 19 ಜನ ಹೊಸದಾಗಿ ಸೇರ್ಪಡೆಯಾಗಿದ್ದಾರೆ. ಹೊಸ ಮುಖಕ್ಕೆ ಅವಕಾಶಗಳನ್ನು ಕೊಟ್ಟಿದ್ದೇವೆ. ಇನ್ನು ಬಹಳ ಜನ ಹಿರಿಯರೆಲ್ಲ ಇದ್ದರು. ಆದರೆ ನಾನು ಪರಮೇಶ್ವರರೆಲ್ಲ ಭಾಳ ಚಿಕ್ಕ ವಯಸ್ಸಿನಲ್ಲೇ ಫಸ್ಟ್ ಟೈಮೇ ನಾವು ಮೊದಲನೇ ಬಾರಿಗೇ ಶಾಸಕರಾದವರು ನಾವು ಮಂತ್ರಿ ಆದವರು ಇಲ್ಲಿದ್ದೀವಿ. ನಾವು ಕೆಲವು ಸಂದರ್ಭದಲ್ಲಿ ನಮ್ಮನ್ನ ಇಟ್ಕೊಂಡಿದ್ದಾರೆ, ಕೆಲವು ಸಂದರ್ಭದಲ್ಲಿ ಬಿಟ್ಟಿದ್ದಾರೆ. ಅದು ನಡ್ಕೊಂಡು ಬಂದು ಇಲ್ಲಿವರೆಗೂ ನಾವಿಬ್ಬರು ಈ ಸ್ಥಾನದಲ್ಲಿ ಕೂತಿದ್ದೇವೆ. ಸೊ ಇವತ್ತು ಎಕ್ಸ್ಪ್ಯಾನ್ಷನ್ನು ನಡೆದಿದೆ. ಭಾಳ ಜನ ಇದ್ದರು, ಭಾಳ ಕೇಪಬಲ್ ಜನ. ನಮ್ಮ ನಂಬರು ತಮ್ಗೆ ಗೊತ್ತಿದೆ, 138 139 ನಮ್ಮ ನಂಬರು ಇತ್ತು. ಸುಧಾಕರ್ ಒಬ್ಬರು ನಮ್ಮ ಜೊತೆ ಇಲ್ಲ. ಸೊ ದೊಡ್ಡ ಪಕ್ಷ. ಸೊ ಭಾಳ ಆಸೆ ಆಕಾಂಕ್ಷೆಗಳು ಬೇಕಾದ ಜನಕ್ಕಿತ್ತು. ಎಲ್ಲರೂ ಎಲಿಜಿಬಲ್ಲೇ, ಯಾರು ಎಲಿಜಿಬಲ್ ಇಲ್ಲ ಅನ್ನೋರು ಯಾರೂ ಇಲ್ಲ. ಇಲ್ಲಿ 138 ಜನನೂ ಎಲಿಜಿಬಲ್ ಇದ್ದರು. ವಿಧಾನ ಪರಿಷತ್ ಸದಸ್ಯರು ಎಲಿಜಿಬಲ್ ಇದ್ದರು. ಸೊ ನಮ್ಮ ಪಾರ್ಟಿ ಒಂದು ತೀರ್ಮಾನ ಮಾಡಿ ಒಂದು ಡಿಸಿಷನ್ ಕೊಟ್ಟಿದ್ದಾರೆ. ಅದಕ್ಕೆ ನಾವೆಲ್ಲ ಬದ್ಧರಾಗಿದ್ದೇವೆ. ಹಿಂದೆ ಕೂಡ ನಾನು ಪರಮೇಶ್ವರ್ ಅವರು MLA ಆಗಿ ಬಂದಾಗ ವೀರೇಂದ್ರ ಪಾಟೀಲ್ ಮುಖ್ಯಮಂತ್ರಿಗಳು, ಬಂಗಾರಪ್ಪನವರು ಕ್ಯಾಬಿನೆಟ್ಲಿ ಇರಲಿಲ್ಲ, ಮಲ್ಲಿಕಾರ್ಜುನ್ ಖರ್ಗೆ ಅವರು ಕ್ಯಾಬಿನೆಟ್ ಇರಲಿಲ್ಲ, ಧರ್ಮಸಿಂಗ್ ಇರಲಿಲ್ಲ, ಲಕ್ಕಪ್ಪನವ್ರು ಇರಲಿಲ್ಲ. ಇಂಥವೆಲ್ಲ ಬೇಕಾದಷ್ಟು ಜನ ಸೀನಿಯರ್ಸ್ ಎಲ್ಲ ಕೂಡ ಇರಲಿಲ್ಲ. ಅದಾದಮೇಲೆ ಕೃಷ್ಣ ಅವ್ರ ಕಾಲದಲ್ಲೂ ಅಜಿತ್ ಸೇಠ್ ಅಂತವರು ಕ್ಯಾಬಿನೆಟಲ್ಲಿ ಇರೋಕ್ಕಾಗಿರಲಿಲ್ಲ. ಅವ್ರು ಭಾಳ ಆತ್ಮೀಯರಿದ್ರು ಕೂಡ ಆಗಕ್ಕಾಗಿರಲಿಲ್ಲ. ಆಗ ಕೂಡ ನೋಡಿದ್ದೇವೆ. ಅದಾದಮೇಲೆ ಧರ್ಮಸಿಂಗ್ ಕಾಲದಲ್ಲಿ ನನ್ನ ಪರಮೇಶ್ವರನ್ನೇ ದೂರ ಇಟ್ಟಿದ್ರು ಕಾರಣಾಂತರದಿಂದ. ಸಿದ್ದರಾಮಯ್ಯವ್ರ ಕಾಲದಲ್ಲೂ ನಾವಿಬ್ಬರು ಇವರು ಅಧ್ಯಕ್ಷರಾಗಿ ಅಧಿಕಾರ ಬಂದರು. ಇವರು 3 ವರ್ಷ ಆದಮೇಲೆ ಹೊರಗಡೆ ಬರಬೇಕಾದ ಪರಿಸ್ಥಿತಿ ಬಂತು. ನನ್ನ ಕೂಡ ಕೆಲವು ದಿನ ಹೊರಗಡೆ ಇಟ್ಟಿದ್ರು. ನಾವು ಭಾಳ ತಾಳ್ಮೆಯಿಂದ ಇದ್ದು. ನಮ್ಮಿಬ್ಬರ ತಾಳ್ಮೆ ಇವತ್ತು ನನ್ನ ಮುಖ್ಯಮಂತ್ರಿ ಮಾಡಿದೆ ಪಕ್ಷ, ಇವ್ರನ್ನ ಉಪಮುಖ್ಯಮಂತ್ರಿ ಮಾಡಿದೆ. ಸೊ ಹಂಗೆ ಇವತ್ತು ನೀವು ಏನೇನು ಪ್ರಶ್ನೆ ಕೇಳ್ತೀರಂದೆಲ್ಲ ನನಗೆ ಅರಿವಿದೆ.